ನಮಸ್ಕಾರ. ನಾನು ನಾಗರತ್ನ ಆರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರುವಂಥ ವಿಷಯ ನಾಟಕ ಸಿರಿಸಂಪಿಗೆಯಲ್ಲಿ ಉಪಘಟಕವಾಗಿ ನಾಟಕದ ಜನಪದೀಯ ಅಂಶಗಳು. ಈ ಉಪಘಟಕದ ಕಲಿವಿನ ಉದ್ದೇಶ ಹೀಗಿದೆ: ಸಿರಿಸಂಪಿಗೆ ನಾಟಕದಲ್ಲಿ ಬರುವ ಜನಪದೀಯ ಅಂಶಗಳ ಪರಿಚಯ, ಇದರ ಕಲಿಕೆಯ ಫಲಗಳು, ಸಿರಿಸಂಪಿಗೆ ನಾಟಕದಲ್ಲಿ ಕಂಡುಬರುವ ಜನಪದೀಯ ಅಂಶಗಳನ್ನು ಪರಿಚಯಿಸಿಕೊಳ್ಳುವಂಥದ್ದು, ಸಿರಿಸಂಪಿಗೆ ನಾಟಕದ ಪ್ರಧಾನ ತಂತ್ರವನ್ನು ತಿಳಿದುಕೊಳ್ಳುವಂಥದ್ದು. ಈ ಮುಖ್ಯಾಂಶಗಳು ಈ ನಾಟಕದ ಮುಖ್ಯಾಂಶಗಳು ಹೀಗಿವೆ. ಸಿರಿಸಂಪಿಗೆ ನಾಟಕದ ಕಥಾವಸ್ತುವಿಗೆ ಜನಪದ ಕಥೆಯೇ ಆಧಾರ. ಇದನ್ನು ಹೇಳುವಾಗ ನಾವು ಈ ನಾಟಕಕಾರರಾದಂತಹ ಕಂಬಾರರ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಅವರ ನಾಟಕದಲ್ಲಿ ಹೇಗೆ ಈ ದೇಸೀಯತೆ ಅಥವಾ ಜಾನಪದದ ಅಂಶಗಳು ಬೆರೆತು ಹೋಗಿವೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗುತ್ತೆ. ಉತ್ತರ ಕರ್ನಾಟಕದ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಭಾಷೆಗೆ ಘನತೆ ತಂದುಕೊಟ್ಟವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರವರು. ಕನ್ನಡ ಭಾಷೆಗೊಂದು ಹಳ್ಳಿಯ ಸೊಗಡಿನ ಕಲಾತ್ಮಕತೆಯ ಮೆರುಗು ನೀಡಿದ ಹಿರಿಮೆ ಕಂಬಾರರದು. ಅವರ ಸಾಹಿತ್ಯ ಕೃಷಿಯ ಭಾಷೆ ಕನ್ನಡಕ್ಕೆ ಗಂಡು ಭಾಷೆಯ ಸಿರಿತನವನ್ನು ತಂದುಕೊಡ್ತಿದೆ. ಈ ಭಾಗದ ಗಂಡು ಭಾಷೆಯನ್ನು ಸತ್ವಶಾಲಿಯಾಗಿ ದ ರಾ ಬೇಂದ್ರೆ ಅವರ ನಂತರ ಸುಲಲಿತವಾಗಿ, ಸುಶ್ರಾವ್ಯವಾಗಿ, ಸುಂದರವಾಗಿ, ಸಮರ್ಥವಾಗಿ, ನಂತರ ಧ್ವನಿಪೂರ್ಣವಾಗಿ ಯಾರಾದರೂ ಬಳಸಿಕೊಂಡಿದ್ದರೆ ಅವರು ಕಂಬಾರರು ಮಾತ್ರ. ಕಂಬಾರರ ಪ್ರತಿಭಾ ಸಂಪನ್ನತೆಗೆ ಅವರೇ ಸಾಟಿ. ಅವರು ಜಾನಪದ ಗಾರುಡಿಗರೇ. ಅವರು ಜಾನಪದ ನೆಲೆಗಟ್ಟಿನಲ್ಲಿಯೇ ಸಾಹಿತ್ಯ ಸೃಷ್ಟಿಸಿದ್ದಾರೆ. ತಮ್ಮೆಲ್ಲ ಸೃಜನಶೀಲ ಕೃಷಿಗೆ ಕುಂದರನಾಡಿನ ನೆಲದಲ್ಲಿಯ ಜಾನಪದದ ಗಟ್ಟಿ ಕಾಳುಗಳನ್ನು ಆಯ್ದು ಅವನ್ನು ತಮ್ಮ ಚಿಂತನೆಯ ಕುಲುಮೆಯಲ್ಲಿರಿಸಿ ಮೊಳಕೆಯೊಡಿಸಿ ಸಮೃದ್ಧ ದೇಶೀಯ ಬೆಳೆ ಬೆಳೆದ ಜಾನಪದ ಕೃಷಿಕ ದೊರೆಯಾಗಿದ್ದಾರೆ. ಕಂಬಾರರ ನಾಟಕಗಳಂತೂ ಸಂಪೂರ್ಣ ಜಾನಪದೀಯವೇ. ಜನಪದದ ಸತ್ವವನ್ನೇ ಹೀರಿಕೊಂಡು ಮೂಡಿದ ಕೃತಿಗಳಿವು. ಕಂಬಾರರ ಬಹುತೇಕ ಕೃತಿಗಳಲ್ಲಿ ಸಾವಳಗಿ, ಘಟಪ್ರಭಾ, ಘೋಡ್ಗೇರಿ, ಶಿವಾಪುರ ಈ ಹೆಸರುಗಳ ಉಲ್ಲೇಖವನ್ನು ನಾವು ನೋಡ್ಬೋದು. ಅವರ ಸಾಹಿತ್ಯದ ಪ್ರತಿ ಶಬ್ದದಲ್ಲೂ ಅವರ ಮಣ್ಣಿನ ನೆಲದ ವಾಸನೆ ಘಮಘಮಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಸಾಹಿತ್ಯದಲ್ಲಿ ಜಾನಪದ ಸೊಗಡಿನ ಲಾಲಿತ್ಯ ಇದೆ, ದೇಶಿತನದ ಸೊಂಪಿದೆ. ಅಂತೆಯೇ ಅವರ ಬರಹ ಸಾಮಾನ್ಯ ಓದುಗನಿಗೂ ಅರ್ಥವಾಗ್ತದೆ. ಆಡುಭಾಷೆಯ ರಮ್ಯತೆಯಿಂದಾಗಿ ಸಾಹಿತ್ಯವೆಲ್ಲವೂ ಓದುಗರಿಗೆ ಇಷ್ಟವಾಗ್ತದೆ. ಈ ದೃಷ್ಟಿಯಿಂದ ಕನ್ನಡ ನಾಟಕಗಳ ಪಾಲಿಗೆ ಸಿರಿಸಂಪಿಗೆ ನಿಜಕ್ಕೂ ಸಿರಿಸಂಪಿಗೆಯೇ ಹೌದು. ಈ ಸಿರಿಸಂಪಿಗೆ ನಾಟಕದ ಕಥಾವಸ್ತುವಿಗೆ ಜಾನಪದ ಕಥೆಯೇ ಆಧಾರ ಅಂತ ಹೇಳ್ತಾ ಇದ್ದಾರೆ. ಎ.ಕೆ. ರಾಮಾನುಜನ್ ರವರು ಹೇಳಿರುವ ಒಂದು ಜಾನಪದ ಕಥೆಯ ಮೂಲ ಸಾಮಗ್ರಿಯನ್ನು ಇಟ್ಟುಕೊಂಡು ಈ ಕಥೆಯನ್ನು ಅಥವಾ ಈ ನಾಟಕದ ಕಥಾವಸ್ತು ಬೆಳೆದು ಬಂದಿದೆ. ಜಾನಪದೀಯ ಜೊತೆಗೆ ಯಕ್ಷಗಾನದ ಮೈಕಟ್ಟನ್ನು ಕೂಡ ಹೊಂದಿರುವಂಥ ನಾಟಕ ಇದಾಗಿದೆ. ರಂಗಭೂಮಿ ಕಲಾವಿದರು, ಯಕ್ಷಗಾನ ಕಲಾವಿದರು ಇದನ್ನು ಅಭಿನಯಿಸಿರುವಂಥ ಆಧಾರಗಳಿದ್ದಾವೆ. ಇಲ್ಲಿನ ಪಾತ್ರಗಳು ಜಾನಪದೀಯತೆ ಮೂಲಕ ನೆಲದ ಮಣ್ಣಿನ ವಾಸನೆಯಂತೆ ತಮ್ಮ ವೈಯಕ್ತಿಕ ಮತ್ತು ಸಮಕಾಲೀನ ಒತ್ತಡಗಳನ್ನು ಸಾಕಾರಗೊಳಿಸ್ತವೆ. ಇಲ್ಲಿ ಗಂಡು ಹೆಣ್ಣುಗಳ ಸಂಬಂಧದಲ್ಲಿ, ಜೀವ ಆತ್ಮಗಳ ಕುರಿತ ಚರ್ಚೆಯಲ್ಲೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸಬಹುದು. ಗಂಡು ಹೆಣ್ಣುಗಳ ಸಂಬಂಧದಲ್ಲಿ ಮುಖ್ಯವಾಗಿ ಶಿವನಾಗದೇವ ದೀಪದ ಮುಲ್ಲೆ, ಶಿವನಾಗದೇವ ಸಂಪಿಗೆ ದೇವಿ, ಕಾಳಿಂಗ ಸಂಪಿಗೆ ದೇವಿ, ಅವಳಿ ಕಮಲ, ಕಮಲ ಜವಳಿ ಈ ವ್ಯಕ್ತಿಗಳ ಸಂಬಂಧಗಳನ್ನು ಪರಾಮರ್ಶಿಸಿ ನಾವು ನೋಡಬಹುದು. ಶಿವನಾಗದೇವ ತನ್ನನ್ನೇ ಸೀಳಿಕೊಂಡು ಒಡಮೂಡಿದ ಅಕರಾಳ ವಿಕರಾಳ ಕೆಟ್ಟ ಹುಳುವನ್ನು ತನ್ನ ಕನಸಿನ ಕನ್ಯೆ ಎಂದುಕೊಂಡು ಅವಳೇ ದೀಪದ ಮುಲ್ಲೆ ಎಂದು ಭಾವಿಸುತ್ತಾ ಅರಸುತ್ತಾ ಅದರೊಳಗೆ ಭಾವನಾತ್ಮಕ ಸಂಬಂಧ ಕಲ್ಪಿಸಿ ಜೀವಿಸ್ತಾ ಇರುವಂಥದ್ದು. ಅದೇ ಮತ್ತೊಂದು ಮೊಗ್ಗಲಲ್ಲಿ ಸಂಪಿಗೆಯನ್ನು ಮನಸ್ಸಿಲ್ಲದೆ, ನಿರ್ವಾಹ ಇಲ್ಲದೆ ತಾಯಿಯ ಒತ್ತಡಕ್ಕೆ ಅಥವಾ ಒತ್ತಾಯಕ್ಕೆ ಮಣಿದು ಮದುವೆಯಾಗಲು ಸಿದ್ಧನಾಗಿ ವಿವಾಹದ ತರುವಾಯ ಕನಸಿನಲ್ಲಿ ಕಂಡಿದ್ದ ದೀಪದ ಮೊಲ್ಲೆಗೆ ಹಾತೊರೆಯುತ್ತಾ ಸಂಪಿಗೆಯನ್ನು ತಿರಸ್ಕರಿಸುವಂಥದ್ದು. ಇತ್ತ ಸಂಪಿಗೆ ಶಿವನಾಗದೇವನ ಪ್ರೀತಿಗೆ ಹಪಹಪಿಸುವಂತಹ ಪರಿ.
ಇದೆಲ್ಲ ಗೋಜಲುಗಳ ಮಧ್ಯೆ ಸಂಪಿಗೆ ಜೀವನದಲ್ಲಿ ಕಾಳಿಂಗನ ಪ್ರವೇಶ. ಸಂಪಿಗೆಯ ಕಣ್ಣಲ್ಲಿ ಕಾಳಿಂಗ ಶಿವದೇವನಾಗ್ತಾನೆ. ಅದುವರೆಗೂ ಮನದಾಳದಲ್ಲಿ ಸಂಪಿಗೆ ಹುದುಗಿಸಿಟ್ಟಂತಹ ಭಾವನೆ, ಕಾಮನೆ, ಸುಖಗಳನ್ನು ಸೂರೆಗೊಳ್ಳುವಲ್ಲಿ ಕಾಳಿಂಗ ಸಾಕಾರವನ್ನು ನೀಡ್ತಾನೆ. ಕಾಳಿಂಗನಿಂದ ಗರ್ಭವತಿಯಾದಂಥ ಸಂಪಿಗೆ ಅಕ್ರಮ ಗರ್ಭ ಹೊತ್ತ ಅಪವಾದಕ್ಕೀಡಾಗ್ತಾಳೆ. ಶಿವನಾಗದೇವ ಸಂಪಿಗೆಯನ್ನು ಪ್ರೀತಿಸಿದ್ದರೆ, ಪರಕೀಯವನ್ನು ಸ್ವಕೀಯವಾಗಿಸಿಕೊಂಡಿದ್ದರೆ ಕಾಳಿಂಗನನ್ನು ತನ್ನಲ್ಲಿಯೇ ಕರಗಿಸಿಕೊಳ್ಳಬಹುದಾಗಿತ್ತು. ಶಿವನಾಗದೇವ ಕಾಳಿಂಗನ ಬೆನ್ನು ಹತ್ತಿ ಅವನನ್ನು ಕೊಂದು ಸಂಪಿಗೆಯನ್ನು ಕೂಡ ಕಳೆದುಕೊಳ್ತಾನೆ. ಇದೇ ಬಿಂಬ ಪ್ರತಿಬಿಂಬದ ಛಾಪನ್ನು ನಾವು ಅವಳಿ, ಕಮಲ, ಜವಳಿಯರ ತ್ರಿಕೋನ ಪ್ರೇಮದಲ್ಲಿ, ಅವರ ನೀರಸ ದಾಂಪತ್ಯದಲ್ಲಿ, ದುರಂತ ಅಂತ್ಯದಲ್ಲಿ ಕೂಡ ನಾವು ಕಾಣಬಹುದು ಅಂತ. ಇನ್ನು ಜೀವ ಆತ್ಮಗಳ ಕುರಿತ ಚರ್ಚೆ ಅಂತ ಹೇಳಿದಾಗ, ಇಲ್ಲಿ ಶಿವನಾಗದೇವ ತನ್ನನ್ನು ತಾನು ಸೀಳಿಕೊಂಡಾಗ ಆತ್ಮ ದೇಹಗಳಾಗಿ ಬೇರ್ಪಟ್ಟು ಅಪೂರ್ಣತೆಯೊಂದಿಗೆ ತಾಕಲಾಡಿ ಪೂರ್ಣತೆಯೊಂದಿಗೆ ಸಾಗುವಂತಹ ಹಂಬಲವನ್ನು ಆತ ಹೊಂದುತ್ತಾನೆ. ಶಿವನಾಗದೇವ ಪ್ರತಿಬಿಂಬ ನೋಡೋದು, ಅದರೊಂದಿಗೆ ಒಂದಾಗೋದು ಅಂದರೆ ಆತ್ಮಸ್ವರೂಪ ನೋಡಿಕೊಳ್ಳೋದು ಅಂತ ಭಾವಿಸ್ತಾನೆ. ಆದರೆ ಅವನ ಪ್ರಕಾರ ಇವೆಲ್ಲ ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ, ಸಾಮಾನ್ಯರಿಗೆ ನಿಲುಕುವಂತಹ ವಿಷಯಗಳು ಕೂಡ ಅಲ್ಲ. ದೇಹ ಕಂಟಿದವರಿಗೆ ಅದರ ಆಚೆಯದನ್ನು ನೋಡುವುದು ಸಾಧ್ಯ ಇಲ್ಲ ಅಂತ ಶಿವನಾಗದೇವ ಭಾವಿಸುವಂಥದ್ದು. ಆದರೆ ಜವಳಿ ಪ್ರಕಾರ, ಮತ್ತೊಂದು ಪಾತ್ರ ಜವಳಿ ಪ್ರಕಾರ, ದೇಹ ಅಂದರೆ ಖಾಲಿ ಹೊಟ್ಟೆ, ಆತ್ಮ ಅಂದರೆ ತುಂಬಿದ ಹೊಟ್ಟೆ. ಎಷ್ಟು ಲಘುವಾಗಿ ದೇಹ ಆತ್ಮಗಳ ಪರಿಕಲ್ಪನೆಯನ್ನು ಜವಳಿ ಪಾತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಇನ್ನು ಮುಂದೆ ಸಮಸ್ಯೆಗಳಿಂದ ಅತೀತವಾದಂಥ ದೈವ ಅಂತ. ಈ ಇಡೀ ಸಿರಿಸಂಪಿಗೆ ನಾಟಕದ ಉದ್ದಕ್ಕೂ ದೈವವೂ ಕೂಡ ಒಂದು ಪಾತ್ರವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇರ್ತದೆ. ಕೆಲವೊಂದು ದೃಶ್ಯಗಳಲ್ಲಿ ದೈವವನ್ನೇ ಪಾರಮಾರ್ಥಿಕವಾಗಿ ಬಹಳ ಪ್ರಮುಖವಾಗಿ ಅಂಶವಾಗಿ ನಾವು ಪರಿಗಣಿಸಬೇಕಾಗತ್ತೆ. ಇಲ್ಲಿ ರಾಜಮಾತೆಗೆ ಕಾರಣಿಕ ಹೇಳುವಂತಹ ಕುಲದೈವ ಇಂದ ಹಿಡ್ಕೊಂಡು ಅವಳಿ ಹೇಳುವಂತಹ ದೇವರ ಪ್ರಕಾರದವರೆಗೂ, ಅಂದರೆ ಅವಳಿ ಏನು ಹೇಳ್ತಾನೆ, ದೇವರೆಂದರೆ ಮಹಾ ಅಹಂಕಾರದ ಅಗ್ನಿಕುಂಡ ಅಂತ ಹೇಳ್ತಾನೆ. ಸೃಷ್ಟಿಯ ಸಮಸ್ತವೂ ತನಗೇ ಶರಣಾಗಬೇಕು ಅಂತ ಬಯಸುವಂಥ ಮಹಾ ದುರಹಂಕಾರಿ ದೇವರು ಅನ್ನುವಂಥ ಭಾವನೆ ಅವಳಿದು. ಈ ಸಮಸ್ಯೆಗಳ ಮಧ್ಯೆ ಸಿಲುಕಿರುವಂತಹ ಮನುಷ್ಯರಲ್ಲಿ ಶಿವನಾಗದೇವ, ಕಾಳಿಂಗ, ಜವಳಿ, ಅವಳಿ, ನಾಡಿನ ಹಿರಿಯರು, ಸಂಪಿಗೆ, ರಾಜಮಾತೆ, ಕಮಲ ಯಾರೂ ಹೊರತಾಗಿಲ್ಲ. ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಸಮಸ್ಯೆಗಳ ಮಧ್ಯೆಯಲ್ಲಿ ಸಿಲುಕಿರುವಂಥದ್ದೇ. ಶಿವನಾಗದೇವನಿಗೆ ದೀಪದ ಮೊಲ್ಲೆಯಲ್ಲಿ ಸೇರಿಕೊಳ್ಳುವಂಥ ಒಂದು ಹಂಬಲ ಇದೆ. ಆ ಸಮಸ್ಯೆಯಿಂದ ಆತ ಬಳಲ್ತಾ ಇದ್ದಾನೆ. ಅಂದರೆ ಅದರ ಅರ್ಥ ಆತ್ಮ ದೇಹದ ಜೊತೆ ಒಂದಾಗಬೇಕು, ಅಪೂರ್ಣತೆ ಪೂರ್ಣತೆಯೆಡೆಗೆ ಸಾಗುವಂತಹ ಒಂದು ಅಪಹಪಿತನ ಶಿವನಾಗದೇವನಲ್ಲಿ ಕಾಣಿಸ್ತಾ ಇದೆ. ಕಾಳಿಂಗವೂ ಕೂಡ ಹೌದು, ಶಿವನಾಗದೇವನದೇ ಅರ್ಧ ಭಾಗ. ಕಾಳಿಂಗ ದೇಹವಾಗಿದ್ದಾನೆ, ಆತ್ಮದ ಕೊರತೆ ಇದೆ, ಅಲ್ಲೂ ಕೂಡ ಅಪೂರ್ಣತೆಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಜವಳಿ, ಅವಳಿಯಲ್ಲಿ ಕಮಲಳಿಗೋಸ್ಕರ ಅವರು ಹೊಡೆದಾಡುವಂಥದ್ದು, ಜಗಳಾಡಿಕೊಳ್ಳುವಂಥದ್ದು, ಬಿಂಬ ಪ್ರತಿಬಿಂಬವಾಗಿರುವಂಥವರು, ಗಳಸ್ಯ ಕಂಠಸ್ಯರಾಗಿದ್ದಂಥವರು ಹೇಗೆ ವೈಷಮ್ಯವನ್ನು ತಾಳಿ ಒಬ್ಬರನ್ನೊಬ್ಬರು ವಿನಾಶದ ಅಂಚಿಗೆ ತಂದುಕೊಳ್ತಾರೆ, ಹೇಗೆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು. ಇನ್ನು ನಾಡಿನ ಹಿರಿಯರ ಪಾತ್ರವೂ ಬಹಳ ಪ್ರಮುಖವಾದದ್ದೇ. ಪ್ರತಿ ಒಮ್ಮೆಯೂ ಶಿವನಾಗದೇವನ ಎಲ್ಲ ಚಟುವಟಿಕೆಗಳಿಗೆ ಕಾರಣೀಭೂತರಾಗಿ ಆ ಸಮಸ್ಯೆಗಳ ಸುಳಿಯಲ್ಲಿ ಹಿರಿಯರು ಕೂಡ ಸಿಕ್ಕಿ ಹಾಕಿಕೊಳ್ಳುವಂಥದ್ದು. ಅನ್ಯ ಮಾರ್ಗವಿಲ್ಲದೆ ಹಿರಿಯರು ಅಲ್ಲಿ ಪ್ರಸ್ತುತವಾಗಿರಬೇಕಾಗಿರುವಂಥದ್ದು. ಇನ್ನು ಸಂಪಿಗೆ ಇತ್ತ ಸ್ವಾರಸ್ಯಕರವಾದ ದಾಂಪತ್ಯ ಸುಖವನ್ನು ಅನುಭವಿಸದೆ, ನೈತಿಕವಾಗಿ ಕಾಳಿಂಗನ ಜೊತೆ ಬದುಕಲೂ ಆಗದೆ, ಸಂಪಿಗೆ ವಿವಾಹವಾದರೂ ಕೂಡ ಅರ್ಧ ವಿಧವೆಯಾಗಿ ಹೇಗೆ ತನ್ನ ಬಾಳುವೆಯನ್ನು ಬಹಳ ಕಷ್ಟದಲ್ಲಿ ಸಾಗಿಸ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯ ಹೆಣ್ಣು ಕಮಲಳಿಗೂ ವೇದನೆ ತಪ್ಪಿಲ್ಲ, ಮಹಾರಾಣಿ ಅಥವಾ ರಾಣಿಯಾದಂತಹ ಸಂಪಿಗೆ ದೇವಿಗೂ ಕೂಡ ಪೂರ್ಣ ಪ್ರಮಾಣದ ವೈವಾಹಿಕ ಜೀವನ ಲಭ್ಯವಾಗಿಲ್ಲ ಅನ್ನುವಂಥದ್ದು.
ಇನ್ನು ರಾಜಮಾತೆ ತಾನು ಹೆತ್ತಂತಹ ಶಿವನಾಗದೇವ ಮಗನ ಹುಚ್ಚುತನ ಹುಂಬತನಕ್ಕೆ ಸಿಲುಕಿ ಯಾವುದೇ ನಿರ್ಧಾರ ಕೈಗೊಳ್ಳೋಕ್ಕಾಗದೆ ರಾಜಮಾತೆಯು ಕೂಡ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ತಮ್ಮದೇ ವೈಯಕ್ತಿಕ ಸಮಸ್ಯೆಯಿಂದ ಬಳಲಿ ನಿಭಾಯಿಸಲಾಗದೆ ಅಂತಹ ಸ್ಥಿತಿಯಲ್ಲಿ ಸಾರ್ವಜನಿಕಗೊಳಿಸಲು ಪ್ರಯತ್ನಿಸ್ತಾ ಇರುವಂಥದ್ದು. ಇನ್ನು ಪ್ರಕೃತಿ ಮತ್ತು ಮಾನುಷ ಸಂಬಂಧಗಳು ಅಂತ ಬಂದಾಗ ಇಲ್ಲಿ ನಾಟಕದುದ್ದಕ್ಕೂ ಜಾನಪದೀಯತೆಯ ಜೊತೆಗೆ ದೇಸೀಯತೆಯ ನೆಲೆಯನ್ನು ನೋಡ್ಬೋದು. ಶಿವಪುರ ಅಥವಾ ಘೋಡ್ಗೇರಿ, ಸಾವಳಗಿ ಅಂತ ಒಂದು ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಆರಂಭದಲ್ಲಿ ನಾಟಕದ ಪ್ರಾರ್ಥನಾ ಗೀತೆಯಲ್ಲೇ ಸಾವಳಗಿ ಶಿವಲಿಂಗಗೆ ಅನ್ನುವಂಥ ಒಂದು ಸಾಲು ಬರ್ತದೆ. ಅಂದರೆ ಇಲ್ಲೆಲ್ಲ ದೇಸೀಯತೆ ಇದೆ, ಆ ಮಣ್ಣಿನ ವಾಸನೆ ನಮಗೆ ಇಲ್ಲಿ ಘಮಘಮಿಸ್ತದೆ ಎನ್ನುವಂಥದ್ದು. ಆ ಪ್ರಕೃತಿಗೆ ಎಷ್ಟು ಬೆರೆತು ಹೋಗಿದೆ ಈ ನಾಟಕ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಶಿವನಾಗದೇವ ಸರೋವರದಲ್ಲಿ ತೇಲಿ ಬಂದ ತನ್ನದೇ ಪ್ರತಿಬಿಂಬವನ್ನು ದೀಪದ ಮೊಲ್ಲೆ ಎಂದುಕೊಂಡುವಲ್ಲಿ ಸರೋವರದ ಪಾತ್ರವನ್ನು ನಾವಿಲ್ಲಿ ನೋಡ್ಬೋದು. ಜವಳಿ ಮತ್ತು ಕಮಲರ ಸಂಸಾರ ಸರಿ ಹೋಗಲಿಕ್ಕೆ ದೇವತಾರಾಧನೆಯನ್ನು ಸೂಚಿಸ್ತಾರೆ ಭಾಗವತ. ಈ ದೇವತಾರಾಧನೆಯಲ್ಲಿ ಕಂಡುಬರುವಂತಹ ಆಲದ ಮರಕ್ಕೆ ಪೂಜೆ ಸಲ್ಲಿಸಿರ್ಬೋದು ಅಥವಾ ಹುತ್ತಕ್ಕೆ ಹಾಲು ಎರೆಯುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಪ್ರಕೃತಿ ಮತ್ತು ಮಾನುಷ ಸಂಬಂಧಗಳು ಹೇಗೆ ಸಾಕ್ಷೀಭೂತವಾಗಿದೆ ಈ ನಾಟಕದಲ್ಲಿ ಅನ್ನುವಂಥದ್ದನ್ನು ಸಾರಿ ಹೇಳ್ತಾ ಇದ್ದಾವೆ. ಇನ್ನು ಅತಿಮಾನುಷ ಪಾತ್ರಗಳು ಅಂತಂದರೆ ಇಲ್ಲಿ ಬರುವಂತಹ ದೀಪದ ಮೊಲ್ಲೆ. ಅರಮನೆಯ ಮೂಲೆಯಲ್ಲಿ ತನ್ನ ಪಾಡಿಗೆ ತಾನು ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ಒಂದು ನಿರ್ಜೀವ ವಸ್ತು ಕೂಡ ಹೇಗೆ ಅತಿಮಾನುಷ ಪಾತ್ರವಾಗಿ ನಾಟಕದುದ್ದಕ್ಕೂ ಶಿವನಾಗದೇವನ ಜೀವನದಲ್ಲಿ ಏನೆಲ್ಲ ಪಾತ್ರವನ್ನು ಅದು ನಿರ್ವಹಿಸ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಕಾಳಿಂಗ ಶಿವನಾಗದೇವನ ದೇಹದ ಅರ್ಧ ಭಾಗವಾಗಿ ಸೀಳಿಕೊಂಡಾಗ ಹೊರಹೊಮ್ಮಿದಂತಹ ಒಂದು ಅಕರಾಳ ವಿಕರಾಳ ಭೂತ, ಅದುವೇ ಸರ್ಪ, ಅದುವೇ ಕಾಳಿಂಗ. ಹೇಗೆ ಒಬ್ಬ ಸರ್ಪ ಮನುಷ್ಯನಾಗಿ ಅತಿಮಾನುಷತೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ಪ್ರಾಣಿಯಾಗಿದ್ದರೂ ಕೂಡ ನಾಟಕದುದ್ದಕ್ಕೂ ಒಬ್ಬ ವ್ಯಕ್ತಿಯಾಗಿ ಒಂದು ಪಾತ್ರವಾಗಿ ತನ್ನದೇ ಜೀವಕಳೆಯನ್ನು ನಾಟಕಕ್ಕೆ ಹೇಗೆ ತಂದುಕೊಟ್ಟಿದೆ ಅನ್ನುವಂಥದ್ದು. ಮುಂದೆ ನಾಗಲಿಂಗದ ಸರ್ಪ, ಕಾಳಿಂಗನೇ ಸರ್ಪವಾಗಿ ಸಂಪಿಗೆ ದೇವಿ ನಾಗಲಿಂಗ ದೇವಸ್ಥಾನದಲ್ಲಿ ದಿವ್ಯ ಕೊಡುವಂಥ ಸಂದರ್ಭ ಬಂದಾಗ ಆಕೆಯ ಮೈ ಮೇಲೆ ಹರಿದಾಡಿ ಆಕೆಯ ಗರ್ಭವನ್ನು ತಟ್ಟಿ ಆಶೀರ್ವದಿಸಿ ಸರಿದು ಹೋಗುವಂತಹ ಒಂದು ದೃಶ್ಯ ಬರ್ತದೆ. ಅಲ್ಲಿ ಕೂಡ ಸರ್ಪ ಹೇಗೆ ಅತಿಮಾನುಷ ಪಾತ್ರವಾಗಿ ಅಲ್ಲಿ ಕಂಡುಬರ್ತದೆ ಅನ್ನುವಂಥದ್ದು. ಮತ್ತು ಶಿವನಾಗದೇವ ತನ್ನನ್ನು ತಾನು ಸೀಳಿಕೊಳ್ಳುವಂತಹ ಪರಿಯು ಕೂಡ ಅತಿಮಾನುಷ್ಯದ ಛಾಯೆಯಲ್ಲೇ ಕಂಡುಬರ್ತದೆ ಅಂತಲೂ ಕೂಡ ಹೇಳ್ಬೋದು ಅಂತ. ಇನ್ನು ಕಡೆಯದಾಗಿ ಸಿರಿಸಂಪಿಗೆಯ ನಾಗದಿವ್ಯದ ಪ್ರಸಂಗ ಅಂತಿದೆ. ಇದನ್ನು ಮುಂದೆ ಬಹಳ ವಿವರವಾಗಿ ನಾವು ಓದೋರಿದ್ದೀವಿ, ತಿಳ್ಕೊಳ್ಳೋರಿದ್ದೀವಿ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇಲ್ಲಿ. ಸಿರಿಸಂಪಿಗೆ ಅತೃಪ್ತ ದಾಂಪತ್ಯದಿಂದ ಕಾಳಿಂಗಳಿಂದ ವ್ಯಾಮೋಹಿತಳಾಗಿ ಆತನ ಮೋಹಪರವಶತೆಗೆ ಬಲಿಯಾಗಿ ಆತನಿಂದ ಗರ್ಭವತಿಯಾಗಿ ಅಕ್ರಮ ಗರ್ಭದ ಆಪಾದನೆಯನ್ನು ಹೊತ್ತಿದ್ದಾಳೆ. ಈ ಅಕ್ರಮ ಗರ್ಭ ಅಲ್ಲ, ಇದುವೇ ಸತ್ಯದ ಗರ್ಭ ಅಂತ ಹೇಳಿ ತನ್ನ ಸತ್ಯತೆಯನ್ನು ಸಾಬೀತುಪಡಿಸೋಕ್ಕೋಸ್ಕರ ನಾಗಲಿಂಗ ದೇವಸ್ಥಾನದಲ್ಲಿ ಶಿವನಾಗದೇವನ ಒತ್ತಾಯಕ್ಕೆ ಮಣಿದು ಹುತ್ತಕ್ಕೆ ಕೈ ಹಾಕಿ ಸರ್ಪವೊಂದನ್ನು ತೆಗೆದು ಮೈ ಮೇಲೆ ಹರಿಯ ಬಿಡುವಂಥ ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಇಲ್ಲಿ ಕಾಕತಾಳೀಯ ಎಂಬಂತೆ ನಾಗಲಿಂಗ ದೇವಸ್ಥಾನದಲ್ಲಿರುವಂತಹ ಸರ್ಪವು ಮತ್ತು ತನ್ನ ಹೊಟ್ಟೆಯಲ್ಲಿರುವಂತಹ ಗರ್ಭದ ತಂದೆಯಾಗಿರುವಂತಹ ಕಾಳಿಂಗ ಎರಡೂ ಕೂಡ ಒಬ್ಬರೇ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದೆಲ್ಲ ಒಂದು ರೀತಿಯ ಪೂರ್ವಯೋಜಿತವಾದಂತೆ ಸಂಪಿಗೆ ಕಾಳಿಂಗನ ನೆರವಿನಿಂದ ದಿವ್ಯವನ್ನು ಗೆದ್ದು ನಾಡಿನ ಸಮಸ್ತರೆದುರು ಪವಾಡ ಮೆರೆದು ದೇವತೆ ಎನಿಸ್ಕೊಳ್ತಾಳೆ. ಹೀಗೆ ಈ ಎಲ್ಲ ವಿಷಯಗಳು ಕೂಡ ಕಂಬಾರರ ಜನಪದೀಯ ದೇಸೀಯ ನೆಲೆಯಲ್ಲಿ ಬಿಂಬಿತವಾಗಿರುವಂಥದ್ದನ್ನ ನಾವು ಗಮನಿಸಬಹುದು ಎಂದು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.